ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ಇವನು ಮಾಡ್ತಾನೆ. ಗುಡ್ ಮಾರ್ನಿಂಗ್. ಇವನ ಹೆಸರು ಅಯ್ಯನ್ ಅಂತ ಹೇಳಿ, ಪಕ್ಕದ ಮನೆ ಹುಡುಗ ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಎಲ್ಲರ ತಕ್ಕ ಹೋಗ್ತಾನೆ, ಕೆತೆ ಮಾಡೋದಾಗಲಿ ಅಳೋದಾಗಲಿ ಆ ಥರ ಎಲ್ಲ ಮಾಡಲ್ಲ. ಮುದ್ದು ಕೊಡು ಅಂದರೆ ಮುದ್ದಾಗಿ ಮುದ್ದು ಕೊಡ್ತಾನೆ. ಎಲ್ಲರ ತಗೂ ಚೆನ್ನಾಗಿ ಆಟ ಆಡ್ತಾನೆ. ಹಂಗಾಗಿ ನಮ್ಮ ಭಾನುಗೂ ತುಂಬ ಇಷ್ಟ. ಇರೋವರೆಗೂ ಬರೀ ಅವನ ಜೊತೆ ಆಟ ಆಡೋದೆ, ಅವ್ರ ಮನೆಗೆ ಹೋಗೋದು ಅವನ ಜೊತೆ ಆಟ ಆಡೋದೇ ಬರೀ ಅವಳದು. ಇನ್ನು ಬೆಳಿಗ್ಗೆನೇ ಕರ್ಕೊಬಂದು ಆಟ ಆಡಿಸ್ತಾ ಇದ್ದಾರೆ. ಅಜಯ್ ಆಲ್ರೆಡಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಅವನು. ಇನ್ನು ಭಾನು ನೋಡಿ ಹೆಂಗೆ ಮನಿಕಂಡು ಎದ್ದಿದ್ದಾಳೋ ಹಂಗೆ ಇದ್ದಾಳೆ. ರೆಡಿಯಾಗಿ ಸ್ನಾನ ಮಾಡ್ಕೊಳ್ಳೆ ಅಂತಂದರೆ ಫಸ್ಟು ಅವನ ತಗ ಆಟ ಆಡಬೇಕಂತೆ, ಆಮೇಲೆ ನೆಕ್ಸ್ಟು ಸ್ನಾನ ಗೀನ ಎಲ್ಲ. ಇಲ್ಲಿ ಇಲ್ಲಿ ಬೆಳಿಗ್ಗೆ ಎದ್ದು ಒಂದು ಟೀ ಕುಡಿದು ಹಂಗೆ ಪಾಪನೊಂದು ಸ್ವಲ್ಪ ಹೊತ್ತು ಆಟ ಆಡಿಸಿ ನಾನು ಸ್ನಾನ ಮಾಡ್ಕೊಂಡು ಭಾನುಗೂ ಸ್ನಾನ ಮಾಡಿಸ್ದೆ. ಅಷ್ಟೊತ್ತಿಗೆ ತಿಂಡಿ ಮಾಡಿದ್ರು, ಉಪ್ಪಿಟ್ಟು ಮೆಣಸಿನ್ಕಾಯಿ ಬಜ್ಜಿ. ನಾವಿಲ್ಲಿ ಬರೋಕ್ಕೆ ಮೇನ್ ರೀಸನ್ನೇ ಪಾಪಗೋಸ್ಕರ ಒಂದು ನಾಮಕರಣ ಇಟ್ಕೊಂಡಿದ್ದೀವಿ. ಮೊದಲನೇ ಫಂಕ್ಷನ್ನು ಏನು ಅಂತಂದರೆ ಇಡ್ ಸೈಡೆಲ್ಲ 3 ಮಂತ್ಸಲ್ಲೇ ನಾಮಕರಣ ಮಾಡ್ತಾರಂತೆ. ಈ ಕಡೆ ಪದ್ಧತಿ ಅದು. ಹಾಗಾಗಿ ಹತ್ರದಲ್ಲಿರೋವಂಥ ಬಂಧು ಬಳಗನ ಕರೆದುಬಿಟ್ಟು ಸಿಂಪಲ್ಲಾಗಿ ನಾಮಕರಣ ಮಾಡ್ತಾರೆ. ನಾಮಕರಣಕ್ಕೆ 2 ದಿವಸ ಮುಂಚೆಲೇ ಬಂದ್ವಿ, ದೂರ ಇದೆಯಲ್ವ. ಹಾಗಾಗಿ ಇವತ್ತು ಇವರು ಮಂಜುಳ ಇದ್ದಾರಲ್ಲ, ಅವರು 2ನೇ ಅಕ್ಕ. ಅವರು 7 ಜನ ಅಕ್ಕ ತಂಗಿಯರು. ಅದರಲ್ಲಿ ಇವಕ್ಕ 2ನೇ ಅಕ್ಕ, ಅವ್ರ ಮಗಳು. ಇವಾಗ ತಾನೇ ಬಂದರು. ಬರಬೇಕಾದ್ರೇ ಪಾಪ ಅರ್ಧ ದಾರಲ್ಲಿ ಮಳೆ ಬಂತಂತೆ ನೆನ್ಕೊಂಡು ಬಂದರು. ಇಲ್ಲೇ ಹತ್ರದಲ್ಲೇ ಅವ್ರದ್ದು ಊರಿರೋದು, ತೀರಾ ದೂರ ಏನಲ್ಲ, ಸಮೀಪ. ನಾವು ಇವ್ರಿಗೆ ಬರಬೇಕಾದ್ರೆ ಸಿಕ್ಕಾಬಟ್ಟೆ ಬಿಸಿಲು. ಈ ಬಿಸಿಲಲ್ಲಿ ಹೆಂಗಪ್ಪ ಇರೋದು ಅನಿಸೋದು, ಆ ಥರ ಬಿಸಿಲಿತ್ತು. ಬಟ್ ಇಲ್ಲಿ ಬಂದು ನೆಕ್ಸ್ಟ್ ಡೇಗೇ ಸಿಕ್ಕಾಬಟ್ಟೆ ಮಳೆ ಬೈತೈತೆ. ಎಷ್ಟೊತ್ತಾದರೂ ನಿಲ್ತಾನೆ ಇಲ್ಲ. ಈ ಕಡೆ ಸೈಡ್ ಬಂದರೆ 2 ದಿವಸ ಆದರೂ ನಿಲ್ಲಲ್ವಂತೆ, ಬೈತಾನೇ ಇರುತ್ತಂತೆ ಮಳೆ. ಅದರಲ್ಲೂ ನಾನು ಸ್ವೆಟರ್ ತರಲಿಲ್ಲ, ಬಿಸಿಲಿರುತ್ತಲ್ವ ಅಂತೇಳಿ. ಸಿಕ್ಕಾಬಟ್ಟೆ ಚಳಿ ಬೇರೆ ಆಗ್ತಿದೆ. ಇನ್ನು ಅಕ್ಕರು ಬಂದಿದ್ದಾರಲ್ಲ ಅಂತೇಳಿ ಸಂಗೀತ ಟೀಗೆ ಇಕ್ಕಿದ್ದಾಳೆ. ಈ ಚಳಿಗೆ ಟೀ ಕಂಪಲ್ಸರಿ ಇರಲೇಬೇಕು. ಇದು ಕಿಚನ್ ರೂಮು. ಇದು ದೊಡ್ಡದಾಗಿದೆ ಒಂದು ಸ್ವಲ್ಪ. ಅದರಲ್ಲೇ ಚಿಕ್ಕದಾಗೆ ದೇವ್ರ ರೂಮ್ ಮಾಡ್ಕೊಂಡಿದ್ದಾರೆ. ಎಲ್ಲ ಇಲ್ಲೇ ಮಾಡ್ಕೊತಾರೆ ಪೂಜೆ ಎಲ್ಲ. ಇನ್ನೊಂದು ರೂಮ್ ಇದೆ, ಬೆಡ್ರೂಮು. ಅದರಲ್ಲಿ ಪಾಪು ಅವರೆಲ್ಲ ಮನೆಕೊಂತಾರೆ. ಅದೂ ಒಂದು ಸ್ವಲ್ಪ ದೊಡ್ಡದಾಗಿದೆ. ಇದು ಬಂದ್ಬಿಟ್ಟು ಹಾಲು ದೊಡ್ಡದಾಗಿದೆ. ಮೇಲ್ಗಡೆ ಸೀಟ್ ಹಾಕಿದ್ದಾರೆ. ಇಲ್ಲೇನೆ ಎಲ್ಲರೂ ಮಲಿಕೊಳೋದು, ತಣ್ಣಗೆ ಗಾಳಿ ಬರುತ್ತೆ. ಹೋಮ್ ಟೂರ್ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಹೋಮ್ ಟೂರ್ ಮಾಡಿ ಹಾಕ್ತೀನಿ. ಬೆಳಿಗ್ಗೆ ಮಳೆ ಇಟ್ಕೊಂಡಿರೋದ್ರಿಂದ ಕರೆಂಟ್ ಬೇರೆ ಇಲ್ವಾ, ಮತ್ತು ಚಾರ್ಜಿಂಗ್ ಬೇರೆ ಹಾಕ್ಕೊಂಡಿರಲಿಲ್ಲ. ನೆನ್ನೆ ಎಲ್ಲ ಬಂದಿದ್ದ ತಕ್ಷಣ ಟೈರ್ಡ್ ಆಗಿಬಿಟ್ಟು ಮಲಿಕೊಂಡಿದ್ವಿ. ಇವತ್ತು ಚಾರ್ಜಿಂಗ್ ಹಾಕೋಣ ಅಂದರೆ ಕರೆಂಟೇ ಇರಲಿಲ್ಲ. ಅದರಲ್ಲೂ ಜಿಯೋ ಟವರೇ ಸಿಗಲ್ಲ. ಈ ಕಡೆ 5G ಬರೋದಿಲ್ಲ, ಓನ್ಲಿ ನಾರ್ಮಲ್ ನೆಟ್ವರ್ಕ್ ಬರುತ್ತೆ ಅಷ್ಟೇ. ಹಾಗಾಗಿ ನಾನು ಅವತ್ತು ಯಾವ ವಿಡಿಯೋನು ಶೂಟ್ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ನಾಮಕರಣದ ದಿವಸ ಪ್ರಿಪ್ರೇಷನ್ ಹೇಗೆ ಮಾಡ್ಕೊಂಡ್ವಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಇವತ್ತು ನನ್ನ ಡೇ ಸ್ಟಾರ್ಟ್ ಆಗಿದ್ದೆ ಒಂದು ಕಪ್ ಟೀಯಿಂದ. ಟೀ ಕುಡಿದ್ಬಿಟ್ಟು ಇನ್ನು ಪಾಪಗೂ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿಕೊಂಡೆ. ಇವತ್ತು ಫಂಕ್ಷನ್ ಇರೋದ್ರಿಂದ ಬೆಳಿಗ್ಗೆ ಶಾಸ್ತ್ರಗಳೆಲ್ಲ ಮುಗಿಸ್ಕೊಂಡು ಸಾಯಂಕಾಲ ಟೈಮಲ್ಲಿ ನಾಮಕರಣ ಇಕ್ಕೋಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದಾರೆ. ಬೆಳಿಗ್ಗೆ ಟೈಮಲ್ಲಾದರೆ ಎಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ, ಯಾರೂ ಬರಲ್ಲ ಮಂದಿಗಳು. ಅದೇ ಸಂಜೆ ಟೈಮಲ್ಲಾದರೆ ಬರ್ತಾರೆ ಅಂತೇಳಿ ಈ ಥರ ಅಂದ್ಕೊಂಡಿದ್ದಾರೆ. ಹಾಗೆ ಸಂಗೀತ ಇನ್ನೊಂದು ಹುಡುಗಿ ಹೋಗಿ ಪೂಜೆ ಮಾಡಿಕೊಂಡು ಕೆರೆಯಲ್ಲಿ ಬಿಂಗೆ ತುಂಬ ನೀರು ತುಂಬ್ಕೊಂಡು ಹೊತ್ಕೊಂಡು ಬಂದರು. ಸೊ ಇದು ಏನಕ್ಕೆ ಏನೋ ಈ ಥರ ಶಾಸ್ತ್ರ ಎಲ್ಲ ನನಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ನೋಡ್ತಿರೋದು. ನನಗೆ ಬೇರೆ ಹೊಟ್ಟೆ ಬೇರೆ ಹಸಿತಿತ್ತು, ಹಂಗಾಗಿ ನಾ ತಿಂಡಿ ಪುರಿ ಉಸ್ಲಿ ತಿಂದೆ.
అట్లా ఏంటి రెండో తొక్క చెట్టుకి ಇನ್ನು ನಾಮಕರಣಕ್ಕೆ ಸ್ವೀಟು ಕೇಸರಿಬಾತ್ ಮಾಡೋಕ್ಕೆಲ್ಲ ನೀಟಾಗಿ ಪ್ರಿಪ್ರೇಷನ್ ಮಾಡ್ಕೊತಿದ್ದಾರೆ. ಕೇಸರಿಬಾತ್ ಹೇಗೆ ಮಾಡೋದು ಈ ಸೈಡು ಅಂತ ಸಿಂಪಲಾಗಿ ತೋರಿಸ್ಕೊಡ್ತೀನಿ ನಿಮಗೆ. ಫಸ್ಟು ಒಂದು ತಪ್ಪಲೆಗೆ ಡಾಲ್ಡಾ ತುಪ್ಪ ಹಾಕಿಬಿಟ್ಟು ಗೋಡಂಬಿ ದ್ರಾಕ್ಷಿ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಗೋಡಂಬಿ ದ್ರಾಕ್ಷಿ. ಇವಾಗ ಇದಕ್ಕೆ ನೀರು ಹಾಕಂತ ಇದ್ದೀವಿ. ಅಂದರೆ ರವೆ ಎಷ್ಟು ತಗೊಂಡಿರ್ತೀವೋ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು 1:2 ರೇಷಿಯೋದಲ್ಲಿ ನೀರು ಹಾಕ್ಕೋಬೇಕು. ಇದು 2 ತಪ್ಪಲೆ ರವೆ ತೊಗೊಂಡಿದ್ದೀವಿ, ಬೆನ್ಸಿ ರವೆನ. ಹಾಗಾಗಿ ಇದರಲ್ಲಿ 1:2 ರೇಷಿಯೋದಲ್ಲಿ ನೀರು ಹಾಕ್ಕೊತಾ ಇದ್ದೀವಿ. ಇವಾಗ ನೀರು ಹಾಕಿಬಿಟ್ಟು ಇದಕ್ಕೇ ಒಂದು ಸ್ವಲ್ಪ ಲೈಟಾಗಿ ಫುಡ್ ಕಲರ್ ಹಾಕ್ತಾಯಿದ್ದೀವಿ. ಅಂದರೆ ಕೇಸರಿ ಬಾತ್ ಒಂದು ಸ್ವಲ್ಪ ಕಲರ್ಫುಲ್ಲಾಗಿರಲಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಲೈಟಾಗಿ ಆರೆಂಜ್ ಕಲರ್ ಫುಡ್ ಕಲರ್ ಹಾಕ್ತಾಯಿದ್ದೀವಿ. ಅದಾದಮೇಲೆ 1:2 ರೇಷಿಯೋದಲ್ಲೇ ಸೇಮ್ ನೀರು ಯಾವ ಥರ ತೊಗೊಂಡ್ವೋ ಅದೇ ಥರ ಶುಗರು ಅಷ್ಟೇ. ಶುಗರನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಇದಕ್ಕೆ ಏಲಕ್ಕಿ ಹಾಕಬೇಕು. ಅಂದರೆ ಕುಟ್ಟಾಕಬೇಕಿತ್ತು, ಬಟ್ ಆಂಟಿ ಹಾಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಕುದಿಯೋವರೆಗೂ ಬಿಡಬೇಕು. ಒಂದು ಕಡೆ ಅಡುಗೆ ಪ್ರಿಪ್ರೇಷನ್ ನಡೀತಿದ್ರೆ, ಇನ್ನೊಂದು ಕಡೆ ಪಾಪಗೂ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡಿದ್ದಾರೆ. ಇನ್ನೊಂದು ಕಡೆ ದರ್ಶನಣ್ಣರು ಐಟಮ್ ತರಕ್ಕೆ ಹೋದರು. ಇವಾಗ ಬಂದರು. ಟೇಸ್ಟ್ ಚೆನ್ನಾಗಿರೋಕ್ಕೆ ಒಂದು 6 ಪಚ್ಚಬಾಳೆನ ನೀಟಾಗಿ ಚೆನ್ನಾಗಿ ಕೈಯಲ್ಲಿ ಕಿವುಚ್ಬಿಟ್ಟು ಅದಕ್ಕೆ ಹಾಕಬೇಕು. ಇನ್ನು ಕುದ್ದಿಲ್ಲ ನೋಡಿ, ಇನ್ನೊಂದು ಸ್ವಲ್ಪ ಹೊತ್ತು ಕುದಿಯುತ್ತೆ. ಅಲ್ಲಿವರೆಗೂ ಲಿಡ್ ಕ್ಲೋಸ್ ಮಾಡಿ ಕುದಿಯಕ್ಕೆ ಬಿಡಬೇಕು. ಚೆನ್ನಾಗಿ ಕುದ್ದಿದೆ. ಇವಾಗ ಇದಕ್ಕೆ ನಾವು ಎಣ್ಣೆ ಹಾಕಿ ಕಲಸಿಟ್ಟಿರೋವಂಥ ಬನ್ಸಿ ರವೆ ಏನಿದೆಯೋ ಅದನ್ನು ಹಾಕ್ಬಿಟ್ಟು ತಿರುಗಬೇಕು. ಒಬ್ಬರು ಹಾಕ್ತಿದ್ರೆ ಇನ್ನೊಬ್ಬರು ತಿರುಗಬೇಕು, ಇಲ್ಲ ಅಂತಂದರೆ ಗಂಟು ಕಟ್ಟೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಬ್ಬರು
ಅಣ್ಣ ಹಾಕ್ತಿದ್ರೆ ಅಜ್ಜಿ ತಿರುಗುತ್ತಿದ್ದಾರೆ ಆಂಟಿ. ಸೊ ಅವ್ರಿಗೆ ವಯಸ್ಸಾಗಿತ್ತು, ಜಾಸ್ತಿ ತಿರುವಕ್ಕಾಗಲಿಲ್ಲ ಅನಿಸುತ್ತೆ. ಹಾಗಾಗಿ ಒಂದು ಸ್ವಲ್ಪ ಗಂಟಾಗಿದ್ದಾವೆ. ಸೊ ಡೋಂಟ್ ಫರಿ, ಏನೂ ಆಗೋಲ್ಲ, ಅದು ಒಂದು ಸ್ವಲ್ಪ ಸರಿ ಹೋಗ್ಬಿಡುತ್ತೆ ತಿರುಗ್ತಾ ಇದ್ದರೆ. ಇನ್ನೊಂದು ಕಡೆ ಇನ್ನು ಸರಸ್ವತಿ ಅಕ್ಕ ಅವರೆಲ್ಲ ಸೇರಿಬಿಟ್ಟು ತರಕಾರಿ ಹಚ್ಚೋಕ್ಕೆ ಪ್ರಿಪ್ರೇಷನ್ ಮಾಡ್ಕೊತಿದ್ದಾರೆ. ಅದನ್ನು ತರಕಾರಿ ಸಾಂಬಾರು, ಕೇಸರಿ ಬಾತು, ಹಾಗೆ ರೊಟ್ಟಿಗೆ ಬದನೆಕಾಯಿ ಪಲ್ಯ ಇಷ್ಟೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಇವೆಲ್ಲ ನಾಮಕರಣ ಸ್ಪೆಷಲ್ಲು. ಇನ್ನು ಒಂದು ಕಡೆ ನೋಡಿ ಕೇಸರಿ ಬಾತು ಕುದೀತಾ ಇದೆ, ಇನ್ನು ಬೇಯಬೇಕು. ಹಾಗಾಗಿ ತಳ ಹತ್ತ ಚಾನ್ಸಸ್ ಇರುತ್ತೆ ಈ ಟೈಮಲ್ಲಿ. ಹಾಗಾಗಿ ತಿರುಗ್ತಾನೇ ಇರಬೇಕು. ನೋಡಿ ಚೆನ್ನಾಗಿ ತಿರುವಾದ್ಮೇಲೆ ಲೋ ಫ್ಲೇಮಲ್ಲಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಡಬೇಕು, ಅಲ್ಲೇ ಅಳ್ಕೊಳುತ್ತೆ. ಇನ್ನು ಕೇಸರಿ ಬಾತ್ ರೆಡಿ ಆಗೋಯ್ತು. ಒಂದು ಕಡೆ ಅಡುಗೆ ನಡೀತಾ ಇದೆ, ಇನ್ನೊಂದು ಕಡೆ ಶಾಸ್ತ್ರ ಮಾಡೋಣ ಅಂತ ಹೇಳ್ಬಿಟ್ಟು ಪುರೋಹಿತರನ್ನು ಕರೆಸಿದ್ದಾರೆ. ಅಂದರೆ ಪಾಪು ಹೆಸರಲ್ಲಿ ಬೆಳ್ಳಿ ಹಸು ಕರು ದಾನ ಕೊಡಬೇಕು ಅಂತೇಳಿ ಜಾತಕದಲ್ಲಿ ಬಂದಿತ್ತು. ಹಾಗಾಗಿ ಇದೆಲ್ಲ ಕಾರ್ಯಕ್ರಮ ನಡೀತಾ ಐತೆ. ಬಟ್ ಗೊತ್ತಿಲ್ಲ ಆಯ್ತು. ನಮ್ಗೆ ಎಲ್ಲರಿಗೂ ಇಬ್ರು ಬೇರೆ ಗಂಡು ಮಕ್ಕಳೇ. ನಮ್ಗೆ ಬೇರೆ ಗಂಡು ಮಕ್ಕಳ ನೋಡಿ, ಇಬ್ರು ಆಕೆ ನೋಡಿ ಗಂಡು ಮಕ್ಕಳಿಲ್ಲ ನಮ್ಮ ನಮ್ಮ ತಂಗಿ ಮನೆ ಓಪನ್ ಮಾಡ್ತಿದ್ದಾರೆ ಅಷ್ಟೇ. ಬೇಕಂತಿಲ್ಲ ಅಂತ ಕಾಲ ಬಳಸ್ಬಿಟ್ರಿ. ಹಂಗಿಲ್ಲ ನಾವು ಇದೆಲ್ಲ ಐತೆ ಬೇರೆ ಬೇರೆ. ಆಲ್ಮೋಸ್ಟ್ ಎಲ್ಲ ಅಡುಗೆ ರೆಡಿಯಾದಂಗೆ. ಇನ್ನು ತರಕಾರಿ ಸಾಂಬಾರು ಒಂದು ಮಾಡ್ತಾ ಇದ್ದಾರೆ, ಇನ್ನು ರೆಡಿಯಾಗಿಲ್ಲ ಅದು. ಇದು ಬದನೆಕಾಯಿ ಪಲ್ಯ. ರೊಟ್ಟಿಗೆ ಜಾಸ್ತಿ ಈ ಥರ ಪಲ್ಯಗಳೇ ಮಾಡ್ಕೊಳೋದವರು. ಸಾಂಬಾರುಗಳು, ತರಕಾರಿ ಸಾಂಬಾರು ಅಂತ ಆ ಥರ ಎಲ್ಲ ಸಾಂಬಾರುಗಳೆಲ್ಲ ಮಾಡ್ಕೊಳಲ್ಲ, ಈ ಥರ ಪಲ್ಯಗಳೇ ಮಾಡ್ಕೊಳೋದು. ಇನ್ನು ಇದು ರೈಸು, ಇನ್ನೊಂದು ಕಡೆ ಕೇಸರಿ ಬಾತು. ಸೊ ಅಷ್ಟೇ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಲವ್ ಯು ಆಲ್.